ಏನು ಚಿಂತಾಮಣಿ ಭಾಗದಲ್ಲಿ, ಚಿಂತಾಮಣಿ ನಗರದಲ್ಲಿ ಏನು ನಮ್ಮ 13, 14, 15, 16, 17, 18, 19 ವಾರ್ಡ್ಗಳಿದೆ. ವಾರ್ಡ್ ನಂಬರ್ಸು ನಗರಕ್ಕೆ ಸೇರುವಂಥದ್ದು. ತಮಗೆಲ್ಲ ತಿಳಿದಿರೋ ಪ್ರಕಾರ ಏನು ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ, ಅವ್ರು ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ನೀರು ಸುಮಾರು 8ರಿಂದ 10 ದಿವಸ ಮೇಲೆ ಆಗ್ತಾ ಇದೆ. ನೀರು ಬಂದು ಸಂಪರ್ಕವಾಗಿ ನೀರು ಕೊಡ್ತಾ ಇಲ್ಲ. ನೀರು ಕೊಡಬೇಕಾಗಿರೋದೆ ಯಾರು ನೀರು ಕೊಡ್ತಾ ಇಲ್ಲ. ಇದ್ದಿದ್ದಂಗೆ ಏನು ವಾಲ್ಮ್ಯಾನ್ಸ್ ಇದ್ದಾರೆ ಎಲ್ಲರೂ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅದಾದ ನಂತರ ಏನು ಬತ್ತಳ್ಳಿ ಅಸ್ಕೆರೆ ನೀರು ಬೇರೆ ಕಡೆ ನಗರದ ಭಾಗದ ಬೇರೆ ಕಡೆ ಹೋಗ್ತಾ ಇದೆ, ನಮ್ಮ ಭಾಗಗಳಿಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಯಾಕೆ ಕನೆಕ್ಟ್ ಮಾಡಿಲ್ಲ? ಈಗವರೆಗೂ OSTಗಳಿಗೆ ನಮ್ಗೆ ಯಾಕೆ ಕನೆಕ್ಟ್ ಮಾಡಿಲ್ಲ? ನಾವು ನಗರ ಭಾಗದಲ್ಲಿ ಇಲ್ವಾ? ನಮಗೆ ಆ ಅರ್ಹತೆ ಇಲ್ವಾ? ನೀರು ಕೂಡ ಅಂತ ಅರ್ಹತೆ ಈ ಜನರಲ್ಲಿ, ಈ ಭಾಗದ ಜನರಿಗೆ ಇಲ್ವಾ? ಅವೆಲ್ಲ ದಯವಿಟ್ಟು ನೀವು ವಿಚಾರಿಸಬೇಕು. ನಮ್ಮ ಮಂತ್ರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಏನು ನಮ್ಮ ಮಂತ್ರಿಗಳು 3 ದಿವಸಕ್ಕೆ ಒಂದ್ಸತಿ ನೀರು ಕೊಡೋದು, ಅಷ್ಟು ನೀರಿದೆ ಅಂತ ಹೇಳ್ತಾರೆ. 3 ದಿವಸಕ್ಕಲ್ಲ, 10-12 ದಿವಸ ಆದ್ರೂ ನೀರಿಲ್ಲ. ಬೇಕಾದ್ರೆ ಕೇಳ್ಕೊಳ್ಳಿ, ಅಲ್ಲಿ ಯಾರು ಬೇಕಾದ್ರೂ ಕೇಳ್ಕೊಳ್ಳಿ. 8ರಿಂದ 10 ದಿವಸ ಆಗ್ತಾ ಇದೆ ಒಂದು ಸರ್ದಿ ಬರುವಂಥದ್ದು. ಏನು ಆ ಭಕ್ತಳ್ಳಿ ಅಸ್ಕೆರೆ ನೀರಿದೆ, ನಮ್ಮ ಭಾಗಕ್ಕೂ ಕೊಡಿ. ಅದೇ ರೀತಿ ಲೈಟ್ಗಳು, ಅದನ್ನು ನಗು ಬರುತ್ತೆ. ಎಲ್ಲೋ ಕೂತ್ಕೊಂಡು ಒಂದು ಮನೆಯಲ್ಲಿ ಒಬ್ಬ ಮಹಾನುಭಾವರು ಬಂದಿರೋಂಥ ಹೊಸ ಲೈಟ್ಗಳು ಅಲಾಟ್ ಮಾಡ್ತಾರಂತ ಒಂದೊಂದು ಏರಿಯಾಗೆ ಇಷ್ಟು ಅಂತ. ಜಿಲ್ಲಾಧಿಕಾರಿ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಅದು ಯಾರ ಸ್ವತ್ತು ಅಂತಲೂ ಅರ್ಥ ಆಗ್ತಾ ಇಲ್ಲ. ಅದು ನಮ್ಮ ಸ್ವತ್ತು, ನಮ್ಮ ಟ್ಯಾಕ್ಸಿನ ಸ್ವತ್ತು, ನಮ್ಮ ಟ್ಯಾಕ್ಸ್ ದುಡ್ಡಿನಿಂದ ಬಂದಿರುವಂಥದ್ದು. ಯಾರೋ ಕೂತ್ಕೊಂಡು ಎಲ್ಲೋ ಚರ್ಚೆ ಮಾಡಿ ಎಲ್ಲೋ ಅಲಾಟ್ ಮಾಡೋ ಅಂಥದ್ದು, ಅವ್ರು ಲೀಡರ್ಗಳು ಕಳಿಸೋ ಅಂಥದ್ದು, ಲೈಟ್ಗಳು ಹಾಕ್ಸೋವಂಥದ್ದು ಏನಾಗ್ತಾ ಇದೆ? ಇದು ನಗರಸಭೆ ಸ್ವತ್ತಾ ಅಥವಾ ಬೇರೆ ಅವ್ರದ್ದು ಖಾಸಗಿ ಸ್ವತ್ತ ಅಂತ ಅರ್ಥ ಆಗ್ತಾ ಇಲ್ಲ. ಖಾಸಗಿ ಸ್ವತ್ತಾಗಿದ್ರು ಅವ್ರು ಮಾಡ್ಕೊಳ್ಳಿ, ನಮ್ಗೇನು ಅಭ್ಯಂತರ ಇಲ್ಲ. ಸರ್ಕಾರಿ ಸ್ವತ್ತಾಗಿರೋದ್ರಿಂದ ಅದು ನಮ್ಮ ದುಡ್ಡು, ನಮ್ಮ ಟ್ಯಾಕ್ಸಿಂದ ಬಂದಿರುವಂಥ ದುಡ್ಡು. ಚಿಂತಾಮಣಿ ನಗರದಲ್ಲಿ ಎಲ್ಲೂ ಲೈಟ್ ಇಲ್ಲ, ಅಲ್ಲಿ ಲೈಟ್ ಹಾಕಬೇಕಾಗಿರುವಂಥ ಕರ್ತವ್ಯ ನಗರಸಭೆದಾಗಿರುತ್ತದೆ. ಯಾರೋ ಹೇಳಿದ ಮಾತುಗಳು ಕೇಳಿಕೊಂಡು, ಯಾರಿಗೋ ಲೀಡರ್ ಕಳಿಸ್ಕೊಂಡು ಫೋಟೋಗಳು ತಗೊಂಡು ಬಿಲ್ಡಪ್ಗಳು ಕೊಡುವಂಥದ್ದು, ಲೈಟ್ಗಳು ಅವರು ಅಲಾಟ್ ಮಾಡುವಂಥದ್ದು ಏನು ನಡೀತಾ ಇದೆ ಇಲ್ಲಿ? ಇವೆಲ್ಲ ಆಗಬಾರ್ದು. ದಯವಿಟ್ಟು ಎಲ್ಲಿ ಲೈಟ್ಗಳಿಲ್ಲ, ಲೈಟ್ ಹಾಕಲಿ. ಸುಮಾರು MG ರೋಡ್ ಲೈಟ್ಗಳು ಹೊಟ್ಟೋಗ್ಬಿಟ್ಟಿದೆ. ಚೇಳು ರೋಡಲ್ಲೂ ಲೈಟ್ಗಳಿಲ್ಲ. ಏರಿಯಾಗಳಲ್ಲಿ ಲೈಟ್ ಹಾಕೋಕ್ಕೆ ಮೆಟೀರಿಯಲ್ ಇಲ್ಲ ಅಂತ ಹೇಳ್ತಾರೆ. ನಾನು ಬಾಬು ಅವ್ರಿಗೂ ಮಾತಾಡಿದ್ದೀನಿ, ಮೊನ್ನೆ ಮಾತಾಡಿದ್ದೀನಿ, ಇವತ್ತು ಮಾತಾಡಿದ್ದೀನಿ. ಏನು ಇನ್ಚಾರ್ಜ್ ತೊಗೊಂಡಿದ್ದಾರೆ ಈಗ ಲೈಟಿಂಗ್ದು ಎಲ್ಲ. ಎಲ್ಲ ಲೈಟ್ಗಳು ಹಾಕಲಿ. ಮೆಟೀರಿಯಲ್ ಇಲ್ದಿದ್ರೆ ತೊಗೊಳ್ಳಿ, ಪರ್ಚೇಸ್ ಮಾಡಲಿ. ಕೋರ್ಟಿಗಳಿರತ್ತಲ್ಲ ನಗರಸಭೆಯಲ್ಲಿ ಲೈಟ್ ವಿಚಾರಗಳಾಗಿರ್ಬೋದು. ಈಗ